ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳು ಈಗಾಗಲೇ ಪ್ಯಾರಾಮೆಡಿಕಲ್ ಸ್ಟೇಟಸ್ಗಳನ್ನು ನೋಡ್ಕೊತಾ ಇದ್ದೀರಿ, ಕೌನ್ಸ್ಲಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳದ್ದು ಸಬ್ಮಿಟೆಡ್ ಅಂತಿದೆ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಅಪ್ರೂವ್ಡ್ ಅಂತಾಗಿದ್ದರೆ ಓಕೆ, ನಿಮ್ಮ ಪೇಮೆಂಟ್ ಎಲ್ಲ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಮತ್ತು ಪೇಮೆಂಟ್ ಪೆಂಡಿಂಗ್ ಇದ್ದವ್ರದ್ದು ನೀವು ಮತ್ತೆ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪೇಮೆಂಟ್ ಮಾಡಿದರೆ ಮೊದಲು ಹೋಗಿ ಚೆಕ್ ಮಾಡ್ಕೊಳ್ರಿ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ, ಈ ನೆಟ್ ಸೆಂಟ್ರವ್ರ ಕೈಯಿಂದ ಪೇಮೆಂಟ್ ಮಾಡಿಸಿರ್ತಾರೆ. ಅದು ಆ್ಯಕ್ಚುಲಿ ಏನಾಗಿರುತ್ತೆ, ನೆಟ್ ಸೆಂಟ್ರ್ ರಿಟರ್ನ್ ಆಗಿರುತ್ತೆ 2-3 ದಿನ ಆದಮೇಲೆ. ಅವ್ರು ನಿಮ್ಗೆ ಹೇಳೋದಿಲ್ಲ, ಸುಮ್ಮನೆ ಆಗಿಬಿಡ್ತಾರೆ. ಈ ಥರ ರಿಟರ್ನ್ ಆದರೆ ನೀವು ಮತ್ತೆ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲ ರಿಟರ್ನ್ ಆಗಿಲ್ಲಪ್ಪ, ಪೇಮೆಂಟೇ ರಿಟರ್ನ್ ಆಗಿಲ್ಲ, ನಾವು ನೋಡಿ ಚೆಕ್ ಮಾಡ್ತಾಯಿದ್ದೀವಿ, ನಾವೇ ಮಾಡಿದ್ದೀವಿ ಅಂತಂದರೆ ನೀವು ತುರ್ತಾಗಿ ಏನು ಮಾಡಬೇಕಂತಂದರೆ ಬೋರ್ಡಿಗೆ ಕಾಲ್ ಮಾಡಬೇಕು. ಬೋರ್ಡಿಗೆ ಕಾಲ್ ಮಾಡಬೇಕಂದ್ರೆ ಇಲ್ಲಿ ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ, ಕಾಂಟ್ಯಾಕ್ಟ್ ಅಸ್ ಅಂತಿದೆಯಲ್ಲ, ಅದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಪೇಮೆಂಟನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಆದರೆ ಪದೇ ಪದೇ ಪೇಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ನೀವು 100 ಸಲ ಪೇಮೆಂಟ್ ಮಾಡಿದ್ರು ಮತ್ತು ಪೆಂಡಿಂಗ್ ಸ್ಟೇಟಸ್ ಪೆಂಡಿಂಗ್ ಅಂತ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ, ಅದು ಪೇಮೆಂಟನ್ನು ಕ್ಲಿಯರ್ ಮಾಡೋದು ಬೋರ್ಡ್ನವರು. ಬ್ಯಾಂಕಿಂದ ನೀವು ಬ್ಯಾಂಕಿಗೆ ಕಳಿಸಿರ್ತೀರ, ಅದನ್ನು ರಿಸೀವ್ ಮಾಡ್ಕೊಳ್ಳೋರು ಬೋರ್ಡ್ನವರು ರಿಸೀವ್ ಮಾಡ್ಕೊಳ್ಳೋ ತನಕ ನೀವು ವೇಟ್ ಮಾಡಬೇಕು. ಇಲ್ಲಪ್ಪ ಅಂದರೆ ಬೋರ್ಡಿಗೆ ಕಾಲ್ ಮಾಡಿ ಇಂಟಿಮೇಟ್ ಮಾಡಬೇಕು, ನಾ ಭಾಳ ದಿನ ಆಗಿದೆ, ನಂದು ಪೇಮೆಂಟ್ ಪೆಂಡಿಂಗ್ ಇದೆ, ಕ್ಲಿಯರ್ ಮಾಡಿ ಅಂತ ಹೇಳಿದರೆ ಅವರು ಕ್ಲಿಯರ್ ಮಾಡಿ ಕೊಡ್ತಾರೆ ನಿಮಗೆ. ಆದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಮತ್ತು ರೀಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓನ್ಲಿ ನಿಮಗೆ ಪೇಮೆಂಟ್ ರಿಟರ್ನ್ ಆಗಿದ್ರೆ ಮಾತ್ರ ರೀಪೇಮೆಂಟ್ ಮಾಡಿ. ಪದೇ ಪದೇ ರೀಪೇಮೆಂಟನ್ನು ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದನ್ನು ಅಮೌಂಟನ್ನು ಕ್ಲಿಯರ್ ಮಾಡ್ಕೊಳ್ರಿ ವಿತ್ ಪ್ರೂಫ್ ಜೊತೆಗೆ. ಅಂದರೆ ಪೇಮೆಂಟ್ ಟ್ರಾನ್ಸಾಕ್ಷನ್ ID ಜೊತೆಗೆ ನೀವು ಕಾಲ್ ಮಾಡಬೇಕಾಗತ್ತೆ, ವಿತ್ ಅಪ್ಲಿಕೇಶನ್ ನಂಬರ್ ಜೊತೆ ಕಾಲ್ ಮಾಡಬೇಕಾಗತ್ತೆ.